ಇದ್ರೆ ಆಮೇಲೆ ಈಗಲೇ ಲೇಟ್ ಆಗಿದೆ, ಮುಂದೆ ತುಂಬ ತೊಂದರೆ ಅನುಭವಿಸಬೇಕಾಗುತ್ತೆ. ಆದ್ದರಿಂದ ಯಾರೇ ಆಗಲಿ, ಈಗ ಇದ್ರ ಪ್ರಕಾರ ನಮಗೆ 60 ವರ್ಷ ಗೊತ್ತಿಲ್ಲ, 40-45 ವಯಸ್ಸು ಆದಮೇಲೆ ರೆಗ್ಯುಲರ್ ಚೆಕಪ್ ಇರಬೇಕು. ಈಗ ₹1000 ಖರ್ಚು ಮಾಡಿ ಎಲ್ಲಾದ್ರೂ ಚೆಕಪ್ ಮಾಡ್ಸೋಕ್ಕಾಗಲ್ಲ. ಇದ್ದ ಅವಕಾಶನ ವಾಲಂಟಿಯರ್ ಬಂದು 4 ಜನ ಯಾವ್ದಾದ್ರು ಸಹಾಯ ಆಗಲಿ ಅಂತ ಮಾಡುವಾಗ ಉಪಯೋಗಿಸ್ಕೊಂಡ್ರೆ ಒಳ್ಳೇದು. ಗೌರ್ಮೆಂಟ್ ಹಾಸ್ಪಿಟಲ್ ಭಯ ಬೀಳೋದು ಬೇಡ, ನಾವಿರ್ತೀವಿ ನಿಮ್ಮ ಜೊತೆ, ನಾವಿರ್ತೀವಿ, ಶಾಸಕರು ಇರ್ತಾರೆ, ನಮ್ಗೇನು ಇದ್ಬಿಟ್ರೆ ಸಾಕು. ಮಿಕ್ಕಿದೆಲ್ಲ ಮೇಡಮ್ ಹೇಳ್ತಾರೆ. ಥ್ಯಾಂಕ್ ಯು ಮೇಡಮ್. ಅದೇ ಸೇಮ್ ಮೆನ್ ಅಷ್ಟೇ, ಅವರು ನೀವು ನಡೆಯಂಗಿಲ್ಲ ಏನಿಲ್ಲ, ಈ ಬಸ್ ಹತ್ತಿದೆ ಅದು ಇವಾಗ ಯಾರ ಮನೆ ಬಸ್ ಹತ್ತಬೇಕು, ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕಂತ ನಮ್ಮ ದೇಹಕ್ಕೆ ಕೆಲಸ ಕೊಡ್ತಾ ಇಲ್ಲ. ದೇಹಕ್ಕೆ ಕೆಲಸ ಕೊಟ್ಟಿಲ್ಲ ಅಂದ್ರೆ ಆ ದೇಹ ಏನಕ್ಕೂ ಮಾಡೋಕ್ಕಾಗೋದಿಲ್ಲ, ಅದನ್ನ ವೇಸ್ಟ್ ಆಗೋಗ್ಬಿಡುತ್ತೆ. ಇನ್ಮೇಲೆ ಈ ಮೀಟಿಂಗ್ ಆಗಿದ್ಮೇಲೆ ಒಂಚೂರು ಯೋಚನೆ ಮಾಡಿ, ನಾನು ನನಗೋಸ್ಕರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ನಾನು ನನ್ನ ಶರೀರಕ್ಕೋಸ್ಕರ ಸ್ವಲ್ಪ ಕೆಲಸ ಮಾಡಬೇಕು. ಯಾವಾಗಾದ್ರೂ ಅಷ್ಟೇ, ಇವಾಗ ನೀವು ಒಂದು 2 ನಿಮಿಷ ಈ ಕೈನ ಟೈಟ್ ಆಗಿ ಒಂದು ಬಟ್ಟೆದಲ್ಲಿ ಹಾಕಿಟ್ಟಿರಿ, ಅಂದ್ರೆ ಸುಮ್ಮನೆ ಕಟ್ಟ ಸೇವ್ ಮಾಡೋಕ್ಕಾಗುತ್ತೆ ಅಂತೀರಾ ಅಲ್ವಾ? ಇವಾಗ ಬೆಳಗ್ಗೆ ಎದ್ದಿದ್ರೆ ಸಾಯಂಕಾಲವರೆಗೂ ನನ್ನದೇ ಒಂದು ಕಾರ್ಯಕ್ರಮಗಳಿದೆ, ನಾವು ಹೇಗೆ ಅಂತ. ಈಗ ಅದಕ್ಕೂ ಒಂದು ಉಪಾಯ ಹೇಳ್ತೀನಿ. ಏನೇ ಕೆಲಸ ಇರಲಿ ಅದು ಬಿಟ್ಟು ನೀವು ವಾಕ್ ಮಾಡಬೇಕು. ಈ ವಾಕ್ ಮಾಡೋದ್ರಲ್ಲಿ ಏನಾಗ್ಬಿಡುತ್ತೆ, ವಾಕ್ ಮಾಡಿ ಅಂದ್ರೆ ನಾವೇನ್ ಮಾಡ್ತೀವಿ, ಇಬ್ಬರು ಮಾತಾಡ್ಕೊಂಡು ಇಲ್ಲದೋ ಒಂದು ರೌಂಡ್ ಹಾಕೋಬಿಟ್ಟು ವಾಕ್ ಆಗೋಯ್ತು ಅನ್ಕೊಂತೀವಿ. ಆ ಥರ ಅಲ್ಲ.